ಬಿಬಿಎಂಪಿ ಆಡಳಿತ ವರ್ಗಕ್ಕೆ ಬಿಗ್ ಶಾಕ್ ಕೊಡಲಿದೆಯಾ ಇಡಿ? ಜಾರಿ ನಿರ್ದೇಶನಾಲಯಕ್ಕೆ ದೊರೆತಿದೆಯಾ ಮಹತ್ವದ ದಾಖಲೆ? ಮುಖ್ಯ ಆಯುಕ್ತರಿಗೆ ಶುರುವಾಯಿತು ಜಾರಿ ನಿರ್ದೇಶನಾಲಯದ ಟೆನ್ಷನ್. ನೋಡಿ, ಇಡಿ ದಾಳಿಯನ್ನು ಮಾಡಿತ್ತು, ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಒಂದು ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಏನಾದರೂ ಮಹತ್ವದ ದಾಖಲೆಗಳು ಸಿಕ್ಬಿಟ್ಟಿದೆಯಾ ಅಂತ. ಹಾಗಾಗಿ ಮುಖ್ಯ ಆಯುಕ್ತರಿಗೆ ಟೆನ್ಷನ್ ಶುರುವಾಗಿದೆ. ಈಗ ಜಾರಿ ನಿರ್ದೇಶನಾಲಯದ್ದು ಪಾಲಿಕೆಯಲ್ಲಿನ TDR ಗೋಲ್ಮಾಲ್ ದಾಖಲೆ ಕೇಳ್ತಿದ್ದಾರೆ ಇಡಿ ಅವರು. ಕೊಳವೆ ಬಾವಿ ಹಾಗೆ RO ಪ್ಲಾಂಟ್ ಅಕ್ರಮದ ಜಾಡು ಹಿಡಿದಿತ್ತು ಇಡಿ. ದಾಖಲೆ ಪರಿಶೀಲನೆ ವೇಳೆ ಇಡಿಗೆ ಮಹತ್ವದ ಫೈಲ್ಗಳು ದೊರೆತಿದೆ. ಯಲಹಂಕ ವಲಯ ಜಂಟಿ ಆಯುಕ್ತರಿಗೆ ಸಮನ್ಸ್ ನೀಡಿತ್ತು ಇಡಿ. 2005ರಿಂದ ಇಲ್ಲಿವರೆಗೆ TDR ಸಂಬಂಧಿಸಿದ ದೂರಿದು. ಏನೇನಿದೆ ಅಲ್ಲಿ ಮಾಹಿತಿಗಳು ಅಂತ ಪಾಲಿಕೆ ತೆಗೆದುಕೊಂಡ ಕ್ರಮಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೇಳಿದ್ವಿ. ಏನು TDR ಏನಾಗಿದೆ 2005ರಿಂದ ಬೆಳವಣಿಗೆ ಅಂತ. ಇದೇ ತಿಂಗಳು 30ಕ್ಕೆ ಸಂಪೂರ್ಣ ಮಾಹಿತಿ ಕೊಡುವಂತೆ ಸೂಚನೆಯನ್ನು ಇಡಿ ಕೊಟ್ಟಿತ್ತು. ಈಗ ಬೋರ್ವೆಲ್ ಕೊರೆಸೋದ್ರಲ್ಲಿ, ಅಂದರೆ ಈ ಬೋರ್ವೆಲ್ ಕೊರೆಸೋದ್ರಲ್ಲಿ ಅಕ್ರಮಗಳು ನಡೆದಿದೆ ಅನ್ನುವಂತಹ ಒಂದು ದೂರುಗಳ ಆಧಾರದ ಮೇಲೆ ದಾಖಲೆಗಳನ್ನು ಕಲೆ ಹಾಕಿ ಬಿಬಿಎಂಪಿಯ ಒಳ ಪ್ರವೇಶ ಮಾಡಿತ್ತು ಇಡಿ. ಇದೀಗ ನೇರವಾಗಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ನೀಡಿರುವಂತಹ TDR ಹಾಗೆ DRC ಹುತ್ತಕ್ಕೆ ಕೈ ಹಾಕಿದ್ದಾರೆ ಅಧಿಕಾರಿಗಳು. ನಡುಕ ಶುರುವಾಗ್ಬಿಟ್ಟಿದೆ ಈಗ ಬಿಬಿಎಂಪಿಯ ಆಡಳಿತ ವರ್ಗಕ್ಕೆ, ಇನ್ಕ್ಲೂಡಿಂಗ್ ಬಿಬಿಎಂಪಿಯ ಆಯುಕ್ತರಿಗೆ. ಹೆಚ್ಚಿನ ಮಾಹಿತಿಯನ್ನು ಕೇಳಿದ್ರು ಬಿಬಿಎಂಪಿ ಆಯುಕ್ತರು. ಹೆಚ್ಚಿನ ಮಾಹಿತಿ ಕೇಳಿ ಬಿಬಿಎಂಪಿ ಆಯುಕ್ತರಿಗೆ ಇಡಿ ಅವರು ಪತ್ರ ಬರೆದಿದ್ರು. ಈ ಭೂ ಸ್ವಾಧೀನ TDRನ ಉಪ ಆಯುಕ್ತರು ಬಿಬಿಎಂಪಿ ಯಲಹಂಕ ವಲಯ ಸೇರಿದಂತೆ ಇತರ ವಲಯಗಳ ಜಂಟಿ ಆಯುಕ್ತರುಗಳಿಗೆ ಸಮನ್ಸನ್ನು ಹೊರಡಿಸಿದ್ರು. 2005ರ ಜನವರಿ 17ರಂದು ಹೊರಡಿಸಿದಂತಹ ಒಂದು ಸಮನ್ಸ್ ಏನಿದೆ, ಅಂದರೆ 2025ರ ಜನವರಿ 17ಕ್ಕೆ ಇದು ನಡುಕ ಶುರು ಮಾಡೋಂಗೆ ಆಗಿತ್ತು. ಅಂದರೆ ಇಲ್ಲಿ TDR ಯೋಜನೆಗೆ ಸಂಬಂಧಪಟ್ಟಂತೆ ಬಿಬಿಎಂಪಿಯ ಅಧಿಕಾರಿಗಳ ವಿರುದ್ಧ ಸಾಕಷ್ಟು ದೂರುಗಳು ಸಲ್ಲಿಕೆಯಾಗಿತ್ತು. ಅದರ ಪ್ರತಿಗಳನ್ನು ನೀವು ಒದಗಿಸಬೇಕು ಅಂತ ಇವರು ಕೇಳಿದರು ಇಡಿ ಅವರು. 2005ರಿಂದಲೂ ಇದುವರೆಗೂ ಸಲ್ಲಿಕೆಯಾಗಿರುವಂತಹ ದೂರುಗಳು, ಆ ದೂರುಗಳನ್ನು ಆಧರಿಸಿ ಕೈಗೊಂಡಂತಹ ಕ್ರಮಗಳ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳಿದರೆ ಇವರು ಅದಕ್ಕೆ ಸಂಬಂಧಪಟ್ಟಂತೆ ಕೇರ್ಲೆಸ್ ಮಾಡಿದರು.